ನನ್ನಲ್ಲೇ ಈ ಜೀವ ವೈವಿಧ್ಯತೆಯನ್ನು ಉಳಿಸ್ಕೊಳ್ಳೋದು ಅಂತ ಭಾಳಷ್ಟು ಹೆಮ್ಮೆ. ಹಂಗಂತ ತಿಳ್ಕೊಂಡು ನಾನು 105 ಭತ್ತದ ತಳಿಗಳನ್ನು ಬೇರೆ ಬೇರೆ ವೆರೈಟಿ ಭತ್ತಗಳನ್ನ ನಾನು ಇಲ್ಲೇ ಡೆಮೋ ಮಾಡಿದ್ದೇನೆ. ಇದೆಲ್ಲ ಸುಮಾರು ಒಂದು ಅರ್ಧ ಎಕರೆದೊಳಗೆ ಇದೆಲ್ಲ ಡೆಮೋ ಮಾಡ್ತೇನೆ. 105 ತಳಿ. ಇನ್ನು ಉಳಿದ ಜಮೀನಾಗೆಲ್ಲ ಭತ್ತ ಬೆಳಿತಾನು. ಸ್ವಲ್ಪ ಇನ್ನೊಂದು 2 ಎಕರೆ ಕಬ್ಬಿದೆ. ಅದು ಮತ್ತು ದ್ವಿದಳ ಭತ್ತ ತೆಗೆದಾಗಬೇಕು. ದ್ವಿದಳ ಧಾನ್ಯ, ಸ್ವಲ್ಪ ತರಕಾರಿ, ಎಣ್ಣೆಕಾಳು ಇಂಥವೆಲ್ಲ ಮಾಡ್ಕೊಳ್ತೇವೆ. ನಾನು ಈ ತೊಗರಿ ಎಲ್ಲ ಇತ್ತೀಚೆಗೆ ಬೆಳೆದಿದ್ದೀನಿ. ಈ ಜಮೀನಿನಲ್ಲಿ ನಾನು ಮುಂಚೆ ರಾಗಿನ ಬೆಳೆದಿದ್ದೆ. ಕಳೆದ ವರ್ಷ ತುಂಬ ಚೆನ್ನಾಗಿ ರಾಗಿ ಫಸಲು ಬಂದಿತ್ತು. ಈಗ ತೊಗರಿ ಹಾಕಿದ್ದೀನಿ, ಜೊತೆಗೆ ಹುರುಳಿ ಹಾಕಿದ್ದೀನಿ. ನನ್ನ ಜಮೀನಿನಲ್ಲಿ ನಾನು ಎಲ್ಲ ಥರದ ಬೆಳೆಗಳಾದಂಥ ರಾಗಿ, ಆರ್ಕ, ನವಣೆ, ಸಜ್ಜೆ ಮತ್ತು ಹುರುಳಿ, ಅಲಸಂದಿ, ಹೆಸರುಕಾಳು ಈ ಥರದ ಧಾನ್ಯಗಳನ್ನು, ಸಿರಿಧಾನ್ಯಗಳು ಜೊತೆಗೆ ಎಲ್ಲ ಧಾನ್ಯಗಳನ್ನು ನಮ್ಮ ಮನೆಗೆ ಪ್ಲಸ್ ಮಾರುಕಟ್ಟೆಗೂ ಒದಗಿಸುವಷ್ಟು ಬೆಳೀತಾ ಇದ್ದೀನಿ. ಅದ್ರ ಜೊತೆಗೆ ನಂದು ತೋಟ ಇದೆ. ತೆಂಗು, ಬಾಳೆ, ಅಡಿಕೆ, ಸಪೋಟ, ಮಾವು, ಬೆಟ್ಟದನೆಲ್ಲಿ, ಜೊತೆಗೆ ಜಮ್ಮುನೇರಳೆ, ನುಗ್ಗೆ ಈ ಥರದ ಎಲ್ಲ ಗಿಡಗಳನ್ನು ನಾನು ಸಾವಯವ ಕೃಷಿ ಮುಖಾಂತರನೇ ನಾನು ಬೆಳೀತಾ ಇದ್ದೀನಿ. 15 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಬೆಳೆಸ್ಕೊಂಡು ವ್ಯವಸಾಯ ಮಾಡ್ತೀವಿ. ತೆಂಗು, ಬಾಳೆ, ಅಡಿಕೆ, ರಾಗಿ, ಭತ್ತ ಮತ್ತು ದ್ವಿದಳ ಧಾನ್ಯಗಳನ್ನ ಬೆಳೀತಾ ಇದ್ದೀವಿ. ಗೋವುಗಳಿದ್ದಾವೆ. ಭೂಮಿ ತಾಯಿಗೆ ವಿಷ ಉಣಿಸಬಾರ್ದು ಅನ್ನೋ, ವಿಷಮುಕ್ತ ಆಹಾರ ಬೆಳೆಯಬೇಕು ಅನ್ನೋ ಉದ್ದೇಶದಿಂದ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಕಳೆದ 15 ವರ್ಷದಿಂದ ನಾನು ಸಾವಯವ ವಿಧಾನದಲ್ಲಿ ಭತ್ತ ಬೆಳ್ಕೊಂಡು ಬರ್ತಾ ಇದ್ದೀನಿ. ವಿಶೇಷವಾಗಿ ಈಗ ಒಂದು 10 ವರ್ಷದಿಂದ ಕೆಂಪು ರಾಜಮಡಿಯನ್ನು ಬೆಳಿತೀನಿ. ನಮಗೆ ಸುಮಾರು 8 ಎಕರೆ ಜಮೀನಿದ್ದು ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇವೆ ಸುಮಾರು 28 ವರ್ಷಗಳಿಂದ. ನಾವು ತೆಂಗು, ಅಡಿಕೆ, ಬಾಳೆ, ಕಾಳುಮೆಣಸು, ಸೀಬೆ, ಸಪೋಟ, ಹಲಸು, ಮಾವು, ಇನ್ನೂ ಬಹಳಷ್ಟು ಹಣ್ಣಿನ ಗಿಡಗಳನ್ನು ಸಪ್ರೇಟಾಗಿ ಬೆಳೆದಿಲ್ಲ. ಎಲ್ಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದೀವಿ. 2000ನೇ ಇಸ್ವಿಯಿಂದ ನಾವು ಸಾವಯವದಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೀನಿ. ತೊಗರಿ, ಕಡಲೆಕಾಳು, ಹೆಸರು, ಉದ್ದು, ಮಿಲೆಟ್ಸು, ನಮ್ಮ ಜೋಳ ನಮ್ಮ ಮುಖ್ಯ ಬೆಳೆಗಳು. 15 ವರ್ಷದಿಂದ ಸಾವಯವ ಕೃಷಿಯನ್ನೇ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿ, ಮೆಣಸಿನಕಾಯಿ, ಹತ್ತಿ, ಜೋಳ, ಗೋಧಿ, ಕಡಲೆ, ಅಲಸಂದೆ, ಹವೀಜ ಹಾಗೂ ಶೇಂಗಾ, ಈ ಉತ್ತರ ಕರ್ನಾಟಕದ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದೀನಿ. ಸುಭಿಕ್ಷಕ್ಕೆ ನಾನು ನಿರ್ದೇಶಕನಾಗಿ ಕೆಲಸ ನಾವು ಕಳೆದ 25 ವರ್ಷಗಳಿಂದನೂ ನಮ್ಮ ಜಮೀನಿಗೆ ಯಾವುದೇ ಕ್ರಿಮಿನಾಶಕ ಆಗಲಿ, ರಾಸಾಯನಿಕ ಗೊಬ್ಬರಗಳನ್ನಾಗಲಿ ಬಳಸಿಲ್ಲ. ಸಾವಯವದಲ್ಲೇ ಮಾಡ್ತಾಯಿದ್ದೀವಿ. 92ರಿಂದ ಸಂಪೂರ್ಣ ಸಾವಯವ. 25 ಎಕರೆಯಷ್ಟು ಕೃಷಿ ಭೂಮಿ ಇದೆ. ಅಡಿಕೆ, ಕಾಳುಮೆಣಸು, ತೆಂಗು, ರಬ್ಬರು, ಮನೆಗೆ ಬೇಕಾಗೋಷ್ಟು ತರಕಾರಿ, ಅರಿಶಿಣ, ಇದಿಷ್ಟು ನನ್ನ ಬೆಳೆಗಳು. ಅದೇ ರೀತಿ ನಮ್ಮಲ್ಲಿ ಹಲವಾರು ತರಕಾರಿಗಳನ್ನೆಲ್ಲ ನಾವು ಇಲ್ಲಿ ಮಾಡಿದ್ದೇವೆ. ಅದೇ ರೀತಿ ನಮ್ಮಲ್ಲಿ ಇದು ದೇಶೀಯ ಆಕಳುಗಳಿವೆ, ಅವುಗಳನ್ನು ಸಹ ನಾವು ನೋಡಿಕೊಳ್ತಾ ಇದ್ದೇವೆ. ಮಂಗಳೂರಿನ ಸಾವಯವ ಸಂತೆಗೆ ನಾವು ತರಕಾರಿಗಳನ್ನು ಕೊಂಡೋಗಿ ಮಾರ್ತಾ ಇದ್ದೇವೆ. ಸುಭಿಕ್ಷದ ಇದಕ್ಕೆ ನಮ್ಮಲ್ಲಿಂದ ಕೆಲವು ಉತ್ಪನ್ನಗಳನ್ನು ನಾವು ಕಳಿಸಿಕೊಡ್ತಾ ಇದ್ದೇವೆ. ನನ್ನ ಜಮೀನದಲ್ಲಿ ಸಾವಯವದಲ್ಲಿ ಎಲ್ಲನೂ ಬೆಳೀತಾ ಇದ್ದೀನಿ. ಅದು ನನ್ನ ಒಂದು ಅರ್ಧ ಎಕರೆ ಮೇಲಾಯಿತು. ಗಿಡಗಂಟಿ ಮಾಡಿದ್ದೀನಿ. ಎಲ್ಲ ಥರದ ಹಣ್ಣುಗಳನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನು ಬೆಳೆನ ಸೀಸನೇಬಲ್ ಬೆಳ್ಕೊಂಡು ನಾನೇ ಅದನ್ನು ಕ್ಲೀನ್ ಮಾಡಿಸಿ ಎಲ್ಲನೂ ಮಾಡಿ ಮಾರ್ಕೆಟಿಗೆ ಕಳಿಸ್ಕೊಡ್ತೀನಿ. ಇದು ಗೋಧಿ, ಮೆಂತೆ, ಕೊತ್ತಂಬರಿ, ಅಜವಾನ, ಗೋಧಿ ಹಿಟ್ಟು, ರವೆ, ಈ ಥರ ಎಲ್ಲನೂ ಇದನ್ನು ಮಾಡಿ ನಾನು ಕಳಿಸ್ಕೊಡ್ತೀನಿ. ಎಲ್ಲರ ಸಹಕಾರದಿಂದ ನಾನು ಸಾವಯವ ಕೃಷಿಯನ್ನು ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೇನೆ. ಬಂಧುಗಳೇ, ನನಗೆ ಸಾವಯವ ಕೃಷಿ ಮಾಡುವಲ್ಲಿ ಬಹಳ ನೆಮ್ಮದಿ ಅನಿಸಿದೆ. ಯಾವುದು ಕೆಮಿಕಲ್ಸು ಮತ್ತು ಫರ್ಟಿಲೈಸರು ಏನು ಬಳಸ್ದೇ ಮಾಡೋದರಿಂದ ನನಗೆ ತುಂಬ ಸಂತೋಷ ಅನಿಸ್ತಿದೆ ಬಂಧುಗಳೇ. ಅದನ್ನೆಲ್ಲ ಮಾಡೋದರಿಂದ ಗ್ರಾಹಕರಿಗೂ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ ಮತ್ತು ನಮಗೆ ಬಳಸೋದ್ರಿಂದ ನಾವು ಅದನ್ನು ನಮಗೂ ಆರೋಗ್ಯದ ಮೇಲೆ ಪರಿಣಾಮ ಆಗೋದರಿಂದ ನನಗೆ ಅದನ್ನು ಮಾಡಬಾರ್ದು ಅನ್ನಿಸಿ ನಾನು ಸಾವಯವ ಕೃಷಿ ಬಗ್ಗೆ ಆಸಕ್ತಿಯಿಂದ ಮಾಡ್ತಾಯಿದ್ದೇನೆ ಬಂಧುಗಳು. ನಮ್ಮದು ಅವಿಭಕ್ತ ಕುಟುಂಬ.
ಕೃಷಿ ನಮಗೆ ಜೀವನಕ್ಕೆ ಮುಖ್ಯ ಆಧಾರ. ನಾವಿರೋ ಈ ಪಾಟ್ರೆ ಗ್ರಾಮದಲ್ಲಿ ನಮಗೆ ಮೊದಲು 2.5 ಎಕರೆ ಸ್ಥಳ ಇದ್ದು ಅದರಲ್ಲಿ ತೆಂಗು, ಅಡಿಕೆ, ಬಾಳೆ, ಜಾಯಿಕಾಯಿ ಮತ್ತು ಈ ಥರ ಸಣ್ಣ ಪುಟ್ಟ ಎಲ್ಲ ಬೆಳೆಗಳನ್ನು ಮಾಡ್ತಾಯಿದ್ದೆವು. ಸಾವಯವ ಕೃಷಿ ನನ್ನ ಅರಿವಿಗೆ ಬಂದ ಹಾಗೆ ಸಾವಯವ ಕೃಷಿಯನ್ನೇ ನಾವು ಮಾಡ್ತಾ ಇದ್ದದ್ದು. ನಾನು ಇಲ್ಲಿಗೆ ಬಂದು 25 ವರ್ಷಗಳಾಯಿತು. ಇಲ್ಲಿ ಅಂದಿನಿಂದ ಇಂದಿನವರೆಗೂ ಸಾವಯವವಾಗಿ ತೋಟವನ್ನು ಮತ್ತು ತರಕಾರಿಯನ್ನು ಮಾಡ್ತಾ ಇದ್ದದ್ದು. ಬಹುಶಃ ಮುಂದಿನ ಪೀಳಿಗೆಗೆ ಉತ್ತಮ ಕೃಷಿ ಭೂಮಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಬೆಳೆಗಳನ್ನು ಬೆಳೆಸ್ತಾ ಇದ್ದರು ಸಾವಯವಾಗಿ ಅಂತ ಹೇಳಿ ನನ್ನ ಅಭಿಪ್ರಾಯ. ನಾವೀಗ 5-6 ವರ್ಷದ ನಂತರ ಜೈವಿಕ ಕೃಷಿಗೆ ಒಲವು ತೋರಿಸಿ ಅದರಲ್ಲಿ ಜೈವಿಕ ಕೃಷಿಯಲ್ಲೇ ಮಾಡ್ತಾ ಇದ್ದೇವೆ. ನಾವು ಪ್ರಪ್ರಥಮವಾಗಿ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ ಹಟ್ಟಿಯ ರಚನೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈಗ ಒಂದು 5-6 ದನ ಕಟ್ಟುವಷ್ಟು ಹಟ್ಟಿ ದೊಡ್ಡದಿದೆ. ಅದರೊಟ್ಟಿಗೆ ಜೈವಿಕ ಕೃಷಿಗೆ ಮುಖ್ಯವಾಗಿ ಬೇಕಿದ್ದದ್ದು ದನದ ಪ್ರೆಸೆನ್ಸ್ ಅಥವಾ ಅದರ ದನಗಳು ಎಲ್ಲಿ ಇದೆ ಅಲ್ಲಿ ಜೈವಿಕ ಕೃಷಿ ಮಾಡಲಿಕ್ಕೆ ತುಂಬ ಸುಲಭ. ಒಂದು ಕಳೆದ 12 ವರ್ಷದಿಂದ ಈಗ ಸಾವಯವ ಕೃಷಿಯಲ್ಲಿ ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಬೆಳೆಯುವ ಸುಭಿಕ್ಷೆಯನ್ನು ಸಾವಯವ ಕೃಷಿ ಪರಿವಾರದ ಜೊತೆಗೆ ಪ್ರತಿ ವಾರದ ತಿಂಗಳ ಜೊತೆಗೆ ನಮ್ಮ ಆಹಾರ ಧಾನ್ಯಗಳನ್ನು ಮಾರಾಟ ಮಾಡುತ್ತಿದ್ದೇನೆ. ಸುಮಾರು 5 ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ಜೊತೆಗೆ 45 ಎಕರೆ ನನ್ನ ಜಮೀನಿದೆ. 10 ಜನ ನಾವು ನಮ್ಮ ಮನೆಯಲ್ಲಿ ಇದ್ದೇವೆ. ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ಬೆಳೆಗಳಾದ ಹೆಸರು ಮುಂಗಾರಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಜೊತೆಗೆ ಶೇಂಗಾ, ಮೆಣಸಿನಕಾಯಿ, ಈರುಳ್ಳಿ ಇವುಗಳನ್ನು ಸಹ ಮುಂಗಾರಿನಲ್ಲಿ ನಾವು ಬಿತ್ತನೆ ಮಾಡಿ ಅವುಗಳನ್ನು ತೆಗೆದುಕೊಳ್ತೇವೆ. ತದನಂತರ ಹಿಂಗಾರಿಗೆ ಜೋಳ, ಕಡ್ಲೆ, ಗೋಧಿ, ಕುಸುಬೆ ಇವುಗಳನ್ನು ಸಹ ನಾವು 2ನೇ ಬೆಳೆಯಾಗಿ ತೆಗೆದುಕೊಳ್ತಾ ಇದ್ದೇವೆ. ಈಗ ನಾನು ಶೇಂಗಾ ಜಮೀನಿನಲ್ಲಿ ಇದ್ದೀನಿ. ಅದರ ಜೊತೆಯಲ್ಲಿ ತೊಗರಿ ಸಹ ಬಿತ್ತನೆ ಮಾಡಿದ್ದಂತ ತಾವು ಗಮನಿಸ್ಬೋದು. ಹೀಗೆ ಒಟ್ಟು 45 ಎಕರೆಯನ್ನು ಸಹ ನಾನು ಸಂಪೂರ್ಣ ಸಾವಯವ ಕೃಷಿಯಲ್ಲೇ ಅನುಷ್ಠಾನ ಮಾಡ್ತಾ ಇದ್ದೇನೆ. ಇದಕ್ಕೆ ಸಾವಯವ ಕೃಷಿ ಪರಿವಾರ ಸಹ ನನಗೆ ಅಗತ್ಯ ನೆರವನ್ನು ಕೊಟ್ಟಿದೆ ಮತ್ತು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಂದನೆ. ಜೈ ಹಿಂದ್. ನಾವು 2005ರಿಂದ ಸಾವಯವ ಕೃಷಿ ಮಾಡ್ಕೋತ ಬಂದೆವು. 2008ರಾಗ ನಮ್ಮ ಸಾವಯವ ಕೃಷಿ ಪರಿವಾರ ಅಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಎಲ್ಲ ತಾಲೂಕು ಎಲ್ಲ ಜಿಲ್ಲೆಗಳಿಂದ ಸಾವಯವ ಕೃಷಿ ಮಿಷನ್ ಅಧ್ಯಕ್ಷರಾದಂಥ ನಮ್ಮ ಆನಂದಶ್ರೀ ಅವರ ಅಧ್ಯಕ್ಷತೆಯಲ್ಲಿ ಸಂಘಟನೆ ಕಟ್ಟಿ ಅಲ್ಲಿಂದ ಇಲ್ಲಿಯವರೆಗೆ ನಾವು ಸಾವಯವ ಬೆಳೆಗಳನ್ನು ಬೆಳ್ಕೊತಾ ಬಂದಿದ್ದೀವಿ. ಮತ್ತು ಈಗಾಗಲೇ ನಾವು ಸಾವಯವ ಬೆಳೆಗಳನ್ನು ಬೆಳೆದ ಪದಾರ್ಥಗಳನ್ನ ಮೌಲ್ಯವರ್ಧನೆ ಮಾಡಿ ಇಲ್ಲೇ ಲೋಕಲ್ಲು ಮಾರಾಟ ಮಾಡ್ತೀವಿ ಮತ್ತು ಬೆಂಗಳೂರಿಗೂ ಕಳಿಸ್ತೀವಿ. ಈಗಾಗಲೇ ನಮ್ಮ ಸುಭಿಕ್ಷಾ ಆರ್ಗ್ಯಾನಿಕ್ ಸಂಸ್ಥೆಯಿಂದ ನಾವು ಬೆಲ್ಲದ ಪುಡಿ ಈಗಾಗಲೇ ಕಳಿಸಿದ್ವಿ. ಮತ್ತು ನಮ್ಮ ಇಡೀ ರಾಜ್ಯದಿಂದ ಎಲ್ಲ ಸಾವಯವ ಕೃಷಿಕರುಗಳು ಮಾರ್ಕೆಟಿಂಗ್ ಆಗುವ ಬದಲು ಒಂದು ಸುಭಿಕ್ಷೆ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. 10 ವರ್ಷದಿಂದ ಶೇಂಗಾವನ್ನು ಬೆಳೆದಿದ್ದು ಈಗ ಸುಮಾರು 3 ವರ್ಷದಿಂದ ಎಣ್ಣೆಯನ್ನು ತೆಗೆದು ಮಾರಾಟ ಮಾಡುತ್ತಿದ್ದೇವೆ. ಮತ್ತು ಇದರ ಜೊತೆಗೆ ಸಜ್ಜೆ, ರಾಗಿ, ನವಣೆ, ಸಾಸಿವೆ, ರಾಗಿ ಇತ್ಯಾದಿಗಳನ್ನು ಬೆಳೆಯುತ್ತಿದ್ದೇವೆ. ಕೇರಳ ಕರ್ನಾಟಕ ಗಡಿ ಭಾಗದಿಂದ ನಾನು ಇದು ಮಾತಾಡ್ತಾ ಇದ್ದೀನಿ. ನಾನು ಇಲ್ಲಿ ನೀವು ನೋಡ್ತಾ ಇರಬಹುದು, ಈ ತರಕಾರಿ ಇರ್ಬೋದು, ಅದೇ ಹಿಂದುಗಡೆ ಇರುವಂತಹ ಅಡಿಕೆ ತೋಟ, ಆ ತೋಟದ ಮಧ್ಯೆ ಲವಂಗ, ಜಾಯಿಕಾಯಿ ಹೀಗೆ ಬೆಳೆದಿರ್ತೀನಿ. ಅದರಲ್ಲಿ ಉತ್ಪತ್ತಿಯಾದಂತಹ ಲವಂಗವನ್ನು ನಮ್ಮ ಸಹಕಾರಿ ಸಂಘದ ಮಾರುಕಟ್ಟೆಗೆ ನಾನು ಕಳುಹಿಸಿಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡಬಹುದು, ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಈ ಲವಂಗವನ್ನು ನಮ್ಮ ಸುಭಿಕ್ಷಾ ಮಾರುಕಟ್ಟೆಗೆ ಸಂಸ್ಥೆಗೆ ಕಳುಹಿಸಿಕೊಟ್ಟಿದ್ದೀನಿ. ಇದನ್ನು ತಾವೆಲ್ಲರೂ ಖರೀದಿಸಿ ಸಾವಯವ ಕೃಷಿಕರಿಗೆ ನೀವು ಸಹಕಾರವನ್ನು ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಾನು ವಿಶ್ವನಾಥ್ ಕಬ್ಬೂರ್ ಅಂತ, ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು, ಕಲ್ಲೋಳಿ ಗ್ರಾಮ. ನಾನು
ಸುಮಾರು 2004ರಿಂದ ಸಾವಯವ ಕೃಷಿಯಲ್ಲಿ ಅರಿಶಿಣವನ್ನು ಬೆಳೀತಾ ಇದ್ದೀವಿ. ನೆಮ್ತ್ರಮತ್ತಿಂದ ಬರೀ ಭತ್ತದಲ್ಲಿ ನಾನು ಹೆಚ್ಚಿಗೆ ಜಾಗೃತಿ ವಹಿಸಿದ್ದೀನಿ, ಹೆಚ್ಚಿಗೆ ಆಸಕ್ತಿ ವಹಿಸಿದ್ದೀನಿ. ಸರಿ ಸುಮಾರು 10-15 ನಮೂನೆ ಅಕ್ಕಿ ಬೆಳೀತಾ ಇದ್ದೀನಿ, ಭತ್ತ ಬೆಳೀತಾ ಇದ್ದೀನಿ. ಇಲ್ಲಿ ದೇಶೀಯ ಪದ್ಧತಿಯಾಗಿರ್ತಕ್ಕಂಥ ರಾಜಮುಡಿ, ಆಮೇಲೆ ಸೇಲಂ ಸಣ್ಣ, ಆಮೇಲೆ HMT, ದೇವಮಲ್ಲಿಗೆ, ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ದೇಶಿ ತಳಿಗಳು ಬೆಳೀತಾ ಇದೆ. ಅದರಲ್ಲಿ ಮಾರ್ಕೆಟ್ ದೃಷ್ಟಿಯಿಂದ ಯಾಕೂ ಇಲ್ಲಿ ಸದ್ಯ ಬೇಡಿಕೆ ಇಲ್ಲ. ಆದ ಕಾರಣ ಸೋನಾ ಮಸೂರಿ ನಾನು ಇಲ್ಲೆಲ್ಲ ಹೆಚ್ಚಿಗೆ ಪಾಪ್ಯುಲರ್ ಇರೋದ್ರಿಂದ ಅದನ್ನ ಹೆಚ್ಚಾಗಿ ನಾನು ಸಾವಯವ ಪದ್ಧತಿಯಲ್ಲಿ ಯಾಕೆ ಬೆಳಿಬೋದು ಅಂತೇಳಿ ಬೆಳೀತಾ ಇದ್ದೀನಿ. ಅದರಲ್ಲೂ ಕೂಡ ನಾನು ಯಶಸ್ವಿಯಾಗಿ ಕಂಡಿದ್ದೀನಿ. ನಾವು ರೈತ ಕುಟುಂಬದವರು. ನಮ್ಮ ಹೆಸರು ಚಕ್ರ ಕವಿತಾ. ನಾವು ನಮ್ಮದೇ ಆದ ನಾಟಿ ಹಸುಗಳ ಗಂಜು ಮತ್ತು ಸಗಣಿ ಬಳಸಿ ಸಾವಯವ ಬೆಳೆಯುತ್ತಿದ್ದೇವೆ. ನಾವು ನಮ್ಮ ಹೊಲದಲ್ಲಿ ಅಲಸಂದಿ, ಉಳ್ಳಿ, ಶೇಂಗಾ, ಸೂರ್ಯಕಾಂತಿ, ಸಜ್ಜೆ, ನಾನಾ ರೀತಿಯ ಸಾವಯವ ಬೆಳೆಯನ್ನು ಧಾನ್ಯಗಳನ್ನು ಬೆಳೆಯುತ್ತಿದ್ದೇವೆ. ನಾವು ಸುಭಿಕ್ಷಾ ಸಾವಯವ ಕೃಷಿಕರ ಬಹುರಾಜ್ಯ ಸಹಕಾರ ಸಂಘ ನಿಯಮಿತ ಸಂಸ್ಥೆಗೆ ನಮ್ಮ ಧಾನ್ಯಗಳನ್ನು ಕಳಿಸುತ್ತೇವೆ. ಇಲ್ಲಿ ನಮ್ಮ ಕ್ಷೇತ್ರ 11 ಎಕರೆ ಕ್ಷೇತ್ರ ಇದೆ. ಅದರಲ್ಲಿ 5 ಎಕರೆ ಪ್ಲಾಟ್ನಲ್ಲಿ ಕಾಳುಮೆಣಸನ್ನು ಬೆಳೀತಾ ಇದ್ದೇವೆ. ಅದರಲ್ಲಿ 23 ತಳಿಯ ಕಾಳುಮೆಣಸುಗಳನ್ನು ಬೆಳೆದಿದ್ದೇವೆ. ಕಾಳುಮೆಣಸನ್ನು ಬೆಳೆಯುವುದು ಪೂರ್ತಿ ನಾವು ನಮ್ಮ ಕ್ಷೇತ್ರದಲ್ಲಿ ಪೂರ್ತಿ ಸಾವಯವನ್ನೇ ಬೆಳಿತೇವೆ. ಅದರಲ್ಲಿ ಉಳಿದ ಯಾವುದೇ ರಾಸಾಯನಿಕ ಆಗಲಿ ಅಥವಾ ಹೋದರೆ ಮತ್ತಿನ್ನೇನು ಬಳಸೋದಿಲ್ಲ. ಭತ್ತ, ಅಡಿಕೆ, ಸ್ವಲ್ಪ ಪ್ರಮಾಣದ ಕಾಳುಮೆಣಸು ನಮ್ಮದು ಮುಖ್ಯವಾದ ಬೆಳೆಗಳು. ಕಳೆದ 27 ವರ್ಷಗಳಿಂದ ಅಂದರೆ 1993ನೇ ಇಸ್ವಿಯಿಂದನೂ ಸಾವಯವ ಕೃಷಿಯಲ್ಲಿ ನಮ್ಮ ಅಷ್ಟು ಜಮೀನನ್ನು ನಾವು ಕೃಷಿ ಮಾಡ್ತಾ ಇದ್ದೀವಿ. ಈಗ ನನ್ನ ಹಿನ್ನೆಲೆಯಲ್ಲಿ ಕಾಣ್ತಾ ಇರೋವಂಥದ್ದು ನಮ್ಮ ಭತ್ತದ ಕೃಷಿ. ಸಣ್ಣವಾಳ್ಯ ಅಂತಕ್ಕಂಥ ಸ್ಥಳೀಯ ತಳಿ ಭತ್ತವನ್ನು ನಾವು ಬೆಳಿತೀವಿ. ಕಳೆದ ಅನೇಕ ವರ್ಷಗಳಿಂದ ಸಾವಯವ ಕೃಷಿಯನ್ನು ಮಾಡ್ತಾ ನಮ್ಮ ಕೃಷಿ ಪದ್ಧತಿಯಲ್ಲಿ ಭೂಮಿಗೆ, ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗಬಾರ್ದು, ಹಾಗೆಯೇ ನಮ್ಮ ಆಹಾರ ಅಮೃತಮಯವಾಗಿರಬೇಕು, ವಿಷಮುಕ್ತವಾಗಿರಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡಿದ್ದೇವೆ. ನಿಮಗೆಲ್ಲರಿಗೂ ನಾವು ಕೊಡ್ತಾ ಇರ್ತಕ್ಕಂಥ ಅಮೃತ ಸಮಾನವಾದ ಆಹಾರ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಕೃಷಿಯಿಂದ ಭೂಮಿಗೆ ಹಾನಿಯಾಗದೇ ಇರಲಿ, ಈ ಸಾವಯವ ಕೃಷಿಯ ಗ್ರಾಹಕರಿಂದ ಕೃಷಿಕ ಬೆಳೀಲಿ, ಸಮಾಜ ಅಮೃತಮಯವಾಗಲಿ ಅನ್ನೋದು ನಮ್ಮ ಆಶಯ. ಮಳೆಯಾಶ್ರಯದ ಕೃಷಿ ಭೂಮಿ ಇದು. ಪ್ರತಿ ಮಳೆಗಾಲದಲ್ಲಿ ಬೀಳುವಂಥ ಪೂರ್ಣ ಪ್ರಮಾಣದ ಮಳೆ ನೀರನ್ನು ಈ ಭೂಮಿಯಲ್ಲಿ ಕೂಡಿಡುವಂಥ ರಚನೆಗಳನ್ನು ಮಾಡಿದ್ದೀವಿ. ಮಳೆ ನೀರಿನ ಪೂರ್ಣ ಸಂಗ್ರಹ ಆಗ್ತಾ ಇದೆ. ಹಾಗಾಗಿ ನಮಗೆ ವರ್ಷ ಪೂರ್ತಿ ಮಳೆಯಾಶ್ರಯದ ಭೂಮಿ ಆದರೂ ಕೂಡ ಬಾವಿ ಮತ್ತೆ ಇರುವ ಒಂದು ಬೋರ್ವೆಲ್ನಲ್ಲಿ ಯಥೇಚ್ಛ ನೀರಿದೆ. ಆದರೂ ಕೂಡ ನೀರಾವರಿ ಬೆಳೆಗಳನ್ನು ಬೆಳೆದೇನೆ. ಸಹಜವಾಗಿ ಮಳೆಯ ಆಶ್ರಯದಲ್ಲೇ ಬೆಳೆಯುವಂಥ ಬೆಳೆಗಳನ್ನು ನಾವಿಲ್ಲಿ 8 ಎಕರೆಯಲ್ಲಿ ಜೋಡಿಸಿದ್ದೀವಿ. ಮೂಲತಃ ಕೃಷಿ ಕುಟುಂಬದ ನನಗೆ ಕೃಷಿಯಲ್ಲಿ ತುಂಬ ಆಸಕ್ತಿ ಇದೆ. ಈ ಕ್ಷೇತ್ರಕ್ಕೆ ನೀವುಗಳು ಎಲ್ಲ ಒಂದ್ಸರಿ ಬಂದು ನಾವೇನು ಮಾಡಿದ್ದೀವಿ ಅಂತ ನೋಡಬೇಕು. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಳ, ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ, ಎದ್ದೊಂದು ಗಳಿಗೆ ನೆನೆದೇನ, ಎದ್ದೊಂದು ಗಳಿಗೆ